ಹಾಸ್ಯ ಅಂದ್ರೆ ಮೊದಲು ನೆನಪಾಗೋದು ಚಾರ್ಲಿ ಚಾಪ್ಲಿನ್. ತನ್ನೊಳಗೆ ಎಷ್ಟೇ ನೋವಿದ್ರೂ ಬೇರೆಯವರ ಮುಖದಲ್ಲಿ ನಗು ತರಿಸ್ತಿದ್ದ ಚಾರ್ಲಿ ಚಾಪ್ಲಿನ್ ಅವರ ನಿಜವಾದ ಬದುಕು ಹೇಗಿತ್ತು ಗೊತ್ತಾ? ಚಾರ್ಲಿ ಚಾಪ್ಲಿನ್ ಅವರ ಹೆಂಡತಿಯರು ಮದುವೆಯಾಗಿ ಕೇವಲ 2-3 ವರ್ಷಗಳಲ್ಲೇ ಚಾರ್ಲಿ ಚಾಪ್ಲಿನ್ ಅವರನ್ನ ಬಿಟ್ಟು ದೂರವಾಗಿದ್ದು ಯಾಕೆ? ಹಾಗೆ ಚಾರ್ಲಿ ಚಾಪ್ಲಿನ್ ಅವರು ಯಾವ ರೀತಿ ಸಾವನ್ನಪ್ಪಿದ್ರು ಅಷ್ಟೇ ಅಲ್ಲ, ಅವರು ಸತ್ತ ನಂತರ ರಾತ್ರೋರಾತ್ರಿ ಅವರ ಶವವನ್ನ ಸಮಾಧಿಯಿಂದ ಯಾಕೆ ಹೊರ ತೆಗೆದ್ರು? ಈ ರೀತಿ ಚಾರ್ಲಿ ಚಾಪ್ಲಿನ್ ಅವರ ಬದುಕಿನ ನಿಗೂಢ ಸತ್ಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ಚಾರ್ಲಿ ಚಾಪ್ಲಿನ್ ಅವರು 1889ರಲ್ಲಿ ಇಂಗ್ಲೆಂಡಿನಲ್ಲಿ ಜನಿಸ್ತಾರೆ. ಅವರ ತಾಯಿ ಹೆಸರು ಹನ್ನಾ. ಇವರು ಒಂದು ಮ್ಯೂಸಿಕ್ ಬ್ಯಾಂಡ್ ನಲ್ಲಿ ಸಿಂಗರ್ ಆಗಿ ಕೆಲಸ ಮಾಡ್ತಿದ್ರು. ಅದರ ಜೊತೆಗೆ ಅವರೊಬ್ರು ಆಕ್ಟರ್ ಕೂಡ ಆಗಿದ್ರು. ಚಾರ್ಲಿ ಚಾಪ್ಲಿನ್ ಅವರ ತಂದೆ ಹೆಸರು ಚಾರ್ಲ್ಸ್. ಇವರು ಕೂಡ ಸಿಂಗರ್ ಮತ್ತು ಆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಆಕ್ಟರ್ಸ್ ಗಳಿಗೆ ತುಂಬಾ ಕಡಿಮೆ ಸಂಬಳ ಸಿಗ್ತಿತ್ತು. ಇದರಿಂದ ಅವರ ಸಂಸಾರದಲ್ಲಿ ಬಡತನವಿತ್ತು. ಆದ್ರೂ ಚಾರ್ಲಿ ಚಾಪ್ಲಿನ್ ಅವರು ತನ್ನ ತಂದೆ ತಾಯಿ ತರ ನಾನು ಕೂಡ ಒಬ್ಬ ಆಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಹೀಗೆ ಒಂದು ಸಾರಿ ಚಾರ್ಲಿ ಅವರ ತಾಯಿ ಸ್ಟೇಜ್ ಮೇಲೆ ಹಾಡನ್ನ ಹಾಡಬೇಕಾದ್ರೆ ಅವರ ಧ್ವನಿ ಸ್ವಲ್ಪ ಕೆಟ್ಟು ಹೋಗಿದ್ರಿಂದ ಚೆನ್ನಾಗಿ ಹಾಡನ್ನ ಹಾಡೋದಿಲ್ಲ. ಇದರಿಂದ ಬೇಜಾರಾದಂತ ಜನಗಳು ಅವರ ತಾಯಿ ಮೇಲೆ ಕಲ್ಲುಗಳಿಂದ ಹೊಡೆಯುವುದು, ಕೈಗೆ ಸಿಕ್ಕಿದ್ದನ್ನೆಲ್ಲ ಎಸೆತಾರೆ. ಅದನ್ನ ಕಂಡಂತ ಚಾರ್ಲಿ ಅವರು ತನ್ನ ಅಮ್ಮನ ಬದಲಾಗಿ ಸ್ಟೇಜ್ ಮೇಲೆ ಓಡ್ ಹೋಗಿ ಅಮ್ಮ ಹೇಳಿಕೊಟ್ಟಂತ ಹಾಡುಗಳನ್ನ ಹಾಡೋದಕ್ಕೆ ಶುರು ಮಾಡ್ತಾರೆ. ಕೇವಲ 5 ವರ್ಷ ವಯಸ್ಸಿನ ಆ ಪುಟ್ಟ ಬಾಲಕನ ಮಧುರವಾದ ಕಂಠಕ್ಕೆ ಪ್ರೇಕ್ಷಕರು ಮನಸೋತು ಚಾರ್ಲಿ ಚಾಪ್ಲಿನ್ ಅವರ ಮೇಲೆ ದುಡ್ಡನ್ನ ಎಸೆತಾರೆ. ಅದರ ನಂತರ ತಾಯಿ ಪಡುವಂತ ಕಷ್ಟವನ್ನ ನೋಡಲಾಗದೆ ಚಾರ್ಲಿ ಅವರು ಚಿಕ್ಕ ಪುಟ್ಟ ಸ್ಟೇಜ್ಗಳಲ್ಲಿ ಹಾಡನ್ನ ಹಾಡುತ್ತಾ ಆಕ್ಟಿಂಗ್ ಅನ್ನ ಮಾಡುತ್ತಾ ಅದರಿಂದ ಬಂದಂತ ಹಣದಲ್ಲಿ ಹೇಗೋ ಅವರ ಸಂಸಾರವನ್ನ ನಡೆಸ್ತಾರೆ. ಆದ್ರೆ ಅಂಥ ಒಂದು ಕಷ್ಟದ ಕಾಲದಲ್ಲಿ ಚಾರ್ಲಿ ಚಾಪ್ಲಿನ್ ಅವರ ತಂದೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೊರಟು ಹೋಗ್ತಾರೆ. ಆಗ ಚಾರ್ಲಿ ಚಾಪ್ಲಿನ್ ಅವರ ತಾಯಿ ತನ್ನ ಮಕ್ಕಳನ್ನ ಸಾಕೋದಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಆದ್ರೆ ಎಷ್ಟೇ ಕಷ್ಟಪಟ್ರು ಊಟಕ್ಕೂ ಕೂಡ ಹಣವಿಲ್ಲದಂತಾಗುತ್ತೆ. ಇದರಿಂದ ಅವರು ಕೋರ್ಟ್ನಲ್ಲಿ ಗಂಡನ ವಿರುದ್ಧ ಕೇಸನ್ನ ಹಾಕ್ತಾರೆ. ಆಗ ಕುಟುಂಬವನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ರಿಂದ ಅದಕ್ಕೆ ಪರಿಹಾರವಾಗಿ ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನ ಕೊಡಬೇಕು ಅಂತ ಚಾರ್ಲಿ ಚಾಪ್ಲಿನ್ ಅವರ ತಂದೆಗೆ ಕೋರ್ಟ್ ಆದೇಶ ಮಾಡುತ್ತೆ. ಇದರಿಂದ ಸ್ವಲ್ಪ ದಿನಗಳವರೆಗೂ ಚಾರ್ಲಿ ಚಾಪ್ಲಿನ್ ಅವರ ತಂದೆ ಹಣವನ್ನ ಕಳಿಸ್ತಾರೆ. ಆ ಹಣದಿಂದ ಅವರ ಸಂಸಾರ ಹೇಗೋ ಸಾಗ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಚಾರ್ಲಿ ಚಾಪ್ಲಿನ್ ಅವರ ತಂದೆಯಿಂದ ಬರ್ತಿದ್ದ ಹಣ ನಿಂತು ಹೋಗುತ್ತೆ. ಆಗ ಯಾಕೆ ಅವರು ಹಣವನ್ನ ಕಳಿಸ್ತಿಲ್ಲ ಅಂತ ವಿಚಾರಿಸಿದಾಗ ಅವರ ತಂದೆ ಕೂಡ ಕಷ್ಟಗಳಲ್ಲಿ ಸಿಲುಕಿ ಕುಡಿತಕ್ಕೆ ದಾಸರಾಗಿ ಸತ್ತು ಹೋಗಿದ್ದಾರೆ ಅನ್ನೋ ವಿಷಯ ತಿಳಿಯುತ್ತೆ. ಇದರಿಂದ ಚಾರ್ಲಿ ಅವರ ಸಂಸಾರ ಮತ್ತೆ ಸಂಕಷ್ಟಕ್ಕೆ ಸಿಲುಕುತ್ತೆ. ಮಕ್ಕಳನ್ನ ಸಾಕೋದಕ್ಕೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಮಕ್ಕಳಿಗೆ ಊಟವನ್ನ ಹೊಂಚೋದಿಕ್ಕೂ ಕೂಡ ನನ್ನಿಂದ ಆಗ್ತಿಲ್ವಲ್ಲ ಅನ್ನೋ ನೋವಿನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ ಕೊನೆಗೆ ಅವರ ತಾಯಿಗೆ ಹುಚ್ಚು ಹಿಡಿದು ಆ ಹುಚ್ಚಿನಿಂದಲೇ ಅವರ ತಾಯಿ ಕೂಡ ಸತ್ತೋಗ್ತಾರೆ. ಇದರಿಂದ ತುಂಬಾ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡಂತ ಚಾರ್ಲಿ ಚಾಪ್ಲಿನ್ ಅವರು ತಿನ್ನೋಕೆ ಊಟ ಇಲ್ಲದೆ ಹಸಿವಿನಿಂದ ಪಾರ್ಕ್ಗಳಲ್ಲಿ ಮಾರ್ಕೆಟ್ಗಳಲ್ಲಿ ಸಿಕ್ಕಿದ್ದನ್ನ ತಿನ್ನುತ್ತಾ ಎಲ್ಬೇಕೋ ಅಲ್ಲಿ ಮಲ್ಕೊಳ್ತಿದ್ರು. ನಂತರ ಅವ್ರಿಗೆ ಯಾವ ಕೆಲಸಗಳು ಸಿಗದೆ ಹೋಗಿದ್ರಿಂದ ತನ್ನ ತಾಯಿಯಿಂದ ಕಲಿತಂತ ನಟನೆಯನ್ನೇ ಆಧಾರವನ್ನಾಗಿ ಮಾಡಿಕೊಂಡು ದುಡ್ಡಿಗೋಸ್ಕರ ನಾಟಕಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಹೀಗೆ ಒಂದು ಸಾರಿ ಚಾರ್ಲಿ ಚಾಪ್ಲಿನ್ ಅವರು ಒಂದು ಸ್ಟೇಜ್ ಮೇಲೆ ಆಕ್ಟಿಂಗ್ ಅನ್ನ ಮಾಡ್ತಿರ್ತಾರೆ. ಆಗ ಆ ಶೋ ನೋಡೋದಕ್ಕೆ ಒಬ್ರು ಡೈರೆಕ್ಟರ್ ಬಂದಿರ್ತಾರೆ. ಚಾರ್ಲಿ ಅವರ ಅದ್ಭುತವಾದಂತ ನಟನೆಗೆ ಅವರು ಫಿದಾ ಆಗ್ತಾರೆ. ನಂತರ ಚಾರ್ಲಿ ಅವ್ರಿಗೆ ಒಂದು ಸಿನಿಮಾದಲ್ಲಿ ಕಾಮಿಡಿ ಪಾತ್ರ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆದ್ರೆ ಚಾರ್ಲಿ ಅವ್ರಿಗೆ ಆ ಪಾತ್ರಗಳಿಗೆ ಡೈಲಾಗ್ಗಳನ್ನ ಅಷ್ಟಾಗಿ ಓದೋದಕ್ಕೆ ಬರ್ತಿರ್ಲಿಲ್ಲ. ಇದರಿಂದ ಅವರು ತಮ್ಮ ನಟನೆಯ ಮೂಲಕವೇ ಎಲ್ಲವನ್ನ ವ್ಯಕ್ತಪಡಿಸ್ತಾರೆ. ಚಾರ್ಲಿ ಅವರ ಈ ರೀತಿಯಾದಂತ ವಿಭಿನ್ನ ರೀತಿಯ ನಟನೆಯನ್ನ ಕಂಡು ಅವರ ಹಾಸ್ಯವನ್ನ ಕಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಹುಟ್ಕೊಳ್ತಾರೆ. ಚಾರ್ಲಿ ಚಾಪ್ಲಿನ್ ಅವರು ತುಂಬಾ ದೊಡ್ಡ ಸೆಲೆಬ್ರಿಟಿ ಆಗ್ತಾರೆ. ಆದ್ರೆ ಅವರ ವೈವಾಹಿಕ ಜೀವನ ಮಾತ್ರ ಬೇರೆ ತರನೇ ಇತ್ತು. ಚಾರ್ಲಿ ಚಾಪ್ಲಿನ್ ಅವರ ಪಾತ್ರಕ್ಕೆ ಅವರಿಗೆ ಹುಡುಗಿಯರೇ ಹೆಚ್ಚಾಗಿ ಫ್ಯಾನ್ಸ್ಗಳಾಗಿದ್ರು. ಅದರಲ್ಲೂ 18 ವರ್ಷ ವಯಸ್ಸಿಗಿಂತ ಕಡಿಮೆ ಇರುವಂತ ಹುಡುಗಿಯರೇ ಚಾರ್ಲಿ ಅವರನ್ನ ಇಷ್ಟಪಡ್ತಿದ್ರು. ಆದ್ರೆ ಚಾರ್ಲಿ ಚಾಪ್ಲಿನ್ ಅವರು ಹುಡುಗಿಯರನ್ನ ಇಷ್ಟಪಡ್ತಿದ್ರೆ ಹೊರತು ಅವರನ್ನ ನಂಬ್ತಿರ್ಲಿಲ್ಲ. ಆದ್ರೂ ಕೂಡ ಚಾರ್ಲಿ ಅವರು 4 ಜನರನ್ನ ಮದುವೆಯಾಗಿದ್ರು. ಚಾರ್ಲಿ ಚಾಪ್ಲಿನ್ ಅವ್ರಿಗೆ ಒಟ್ಟಾರೆಯಾಗಿ 11 ಜನ ಮಕ್ಕಳಿದ್ರು. ಚಾರ್ಲಿ ಚಾಪ್ಲಿನ್ ಅವರು ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿದ್ರಿಂದ ನಾನು ತುಂಬಾ ಜನ ಹುಡುಗಿಯರ ಹತ್ತಿರ ಸಂಬಂಧವನ್ನ ಹೊಂದಿದ್ದೆ ಅಂತ ಸ್ವತಃ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು. ಚಾರ್ಲಿ ಚಾಪ್ಲಿನ್ ಅವರ ಮೊದಲನೇ ಹೆಂಡತಿ
ಮದುವೆಯಾಗಿ ಅವರಿಬ್ಬರ ನಡುವೆ ಮನಸ್ತಾಪಗಳು ಉಂಟಾಗಿ ಕೇವಲ 2 ವರ್ಷಕ್ಕೇನೆ ಚಾರ್ಲಿ ಅವರಿಂದ ದೂರವಾಗ್ತಾರೆ. ಚಾರ್ಲಿ ಚಾಪ್ಲಿನ್ ಅವರ 2ನೇ ಹೆಂಡತಿ ಮದುವೆಯಾಗಿ 3 ವರ್ಷಕ್ಕೆ ಚಾರ್ಲಿ ಅವರಿಂದ ವಿಚ್ಛೇದನವನ್ನು ಪಡಿತಾರೆ. ಚಾರ್ಲಿ ಅವರ 3ನೇ ಹೆಂಡತಿ ಮದುವೆಯಾಗಿ 5 ವರ್ಷ ಸಂಸಾರ ಮಾಡಿ ಅವರಿಬ್ಬರು ಕಿತ್ತಾಡ್ಕೊಂಡು ಚಾರ್ಲಿ ಅವರನ್ನ ಬಿಟ್ಟು ಹೋಗ್ತಾರೆ. ಕೊನೆಗೆ ಚಾರ್ಲಿ ಚಾಪ್ಲಿನ್ ಅವರು ತಮ್ಮ 83ನೇ ವಯಸ್ಸಿನಲ್ಲಿ ತಮಗಿಂತ ಚಿಕ್ಕ ವಯಸ್ಸಿನ ಊನಾ ಓನಿಲ್ ಎಂಬ ಹುಡುಗಿಯನ್ನ ಮದುವೆಯಾಗ್ತಾರೆ. ಆದರೆ ಚಾರ್ಲಿ ಅವರ ಆರೋಗ್ಯ ಕಾಲಕ್ರಮೇಣ ಕ್ಷೀಣಿಸುತ್ತಾ ಬರುತ್ತೆ. ಜೀವನದುದ್ದಕ್ಕೂ ಬೇರೆಯವರನ್ನ ನಗಿಸಲು ಶ್ರಮಿಸಿದ ಚಾರ್ಲಿ ಚಾಪ್ಲಿನ್ ಅವರು ಡಿಸೆಂಬರ್ 25, 1977ರಲ್ಲಿ ನಿದ್ರೆಯಲ್ಲೇ ಅವರ ಮೆದುಳಿನಲ್ಲಿ ಸ್ಟ್ರೋಕ್ ಉಂಟಾಗಿ ಸಾವನ್ನಪ್ತಾರೆ. ಇಡೀ ಪ್ರಪಂಚ ಅವತ್ತು ಕ್ರಿಸ್ಮಸ್ ಹಬ್ಬವನ್ನ ತುಂಬಾ ಖುಷಿಯಿಂದ ಆಚರಿಸ್ತಿತ್ತು. ಆದರೆ ಅವತ್ತೇ ಚಾರ್ಲಿ ಅವರು ಕಣ್ಣು ಮುಚ್ಚಿದ್ದಾರೆ ಅನ್ನೋ ಸುದ್ದಿಯಿಂದ ಎಲ್ಲರ ಮನಸ್ಸು ದುಃಖಕ್ಕೆ ಒಳಗಾಗಿತ್ತು. ಕೊನೆಗೆ ಚಾರ್ಲಿ ಚಾಪ್ಲಿನ್ ಅವರ ದೇಹವನ್ನ ಸ್ವಿಟ್ಜರ್ಲ್ಯಾಂಡಿನಲ್ಲೇ ಹೂಳಲಾಯಿತು. ಆದ್ರೆ ಮಾರ್ಚ್ 1, 1978ರಂದು ಚಾರ್ಲಿ ಚಾಪ್ಲಿನ್ ಅವರ ಪತ್ನಿ ಊನಾ ಅವರ ಮನೆಗೆ ಒಂದು ಕರೆ ಬರುತ್ತೆ. ನಾವು ಚಾರ್ಲಿ ಚಾಪ್ಲಿನ್ ಅವರ ಶವವನ್ನ ಕಳ್ಳತನ ಮಾಡಿದ್ದೇವೆ. ನಿನ್ನ ಗಂಡನ ದೇಹ ನಿನಗೆ ವಾಪಸ್ಸು ಬೇಕಂದ್ರೆ ನಮಗೆ $6 ಲಕ್ಷ ಹಣವನ್ನ ತಂದು ಕೊಡಬೇಕು ಅಂತ ಬೆದರಿಕೆ ಹಾಕ್ತಾರೆ. ಈ ವಿಷಯ ತಿಳಿದ ಪತ್ನಿ ಊನಾ ಅವರು ಗಾಬರಿಯಿಂದ ಹತ್ತಿರ ಇದ್ದಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡ್ತಾರೆ. ತಕ್ಷಣವೇ ಪೊಲೀಸರು ಚಾರ್ಲಿ ಅವರ ಸಮಾಧಿ ಹತ್ರ ಹೋಗಿ ನೋಡಿದಾಗ ಯಾರೋ ಅವರ ಸಮಾಧಿಯನ್ನ ಅಗಿದು ಚಾರ್ಲಿ ಚಾಪ್ಲಿನ್ ಅವರ ದೇಹವನ್ನ ಕದ್ದಿರೋದು ತಿಳಿಯುತ್ತೆ. ನಂತರ ಮಾರನೇ ದಿನ ಚಾರ್ಲಿ ಅವರ ಪತ್ನಿ ಊನಾ ಅವರ ಮನೆಗೆ ಒಂದು ಪಾರ್ಸೆಲ್ ಕವರ್ ಬಂದಿರುತ್ತೆ. ಅದರಲ್ಲಿ ಚಾರ್ಲಿ ಚಾಪ್ಲಿನ್ ಅವರ ಅಂತ್ಯ ಸಂಸ್ಕಾರ ಮಾಡಿರೋ ಪೆಟ್ಟಿಗೆಯ ಫೋಟೋಸ್ಗಳನ್ನ ಕಳಿಸಿರ್ತಾರೆ. ಅದೇ ಸಮಯಕ್ಕೆ ಒಂದು ಕರೆ ಬರುತ್ತೆ. ಆಗ ಅಷ್ಟೊಂದು ಹಣವನ್ನ ಕೊಡೋದಿಕ್ಕಾಗಲ್ಲ ಅಂತ ಪತ್ನಿ ಹೇಳಿದಾಗ ನಿನ್ನ ಮಕ್ಕಳನ್ನು ಕೂಡ ಸಾಯಿಸ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಆಗ ಹಣವನ್ನ ಕೊಡ್ತೀನಿ, ಒಂದು ಸ್ಥಳಕ್ಕೆ ಬನ್ನಿ ಅಂತ ಸುಳ್ಳನ್ನ ಹೇಳಿಸಿ ಅಲ್ಲಿಗೆ ಪೊಲೀಸರು ಹೋಗ್ತಾರೆ. ಆಗಲೂ ಸಹ ಆ ಕದಿಮರ ಸುಳಿವು ಕೂಡ ಸಿಗೋದಿಲ್ಲ. ಇದರಿಂದ ತುಂಬಾ ನಿರಾಸೆಗೊಂಡಂತ ಪೊಲೀಸರು ಚಾರ್ಲಿ ಅವರ ಪತ್ನಿ ಊನಾ ಅವರ ಫೋನನ್ನ ಟ್ರೇಸ್ ಮಾಡಿದಾಗ ಆ ಇಬ್ಬರು ಕಳ್ಳರು ಸಿಕ್ಕಿ ಬೀಳ್ತಾರೆ. ಅವರಿಬ್ಬರನ್ನ ವಿಚಾರಣೆ ಮಾಡಿದಾಗ ನಾವು ದುಡ್ಡಿನ ಆಸೆಯಿಂದ ಈ ರೀತಿ ಮಾಡಿದ್ವಿ. ನಮಗೆ ಚಾರ್ಲಿ ಚಾಪ್ಲಿನ್ ಅವರ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ. ಅವರ ಸಮಾಧಿಯಿಂದ ಅವರ ದೇಹವನ್ನ ಹೊರತೆಗೆದು ಗುಂಡಿಯನ್ನ ಇನ್ನೂ ಆಳಕ್ಕೆ ತೋಡಿ ಅವರ ದೇಹವನ್ನ ಇನ್ನೂ ಆಳದಲ್ಲಿ ಮುಚ್ಚಾಕಿ ಚಾರ್ಲಿ ಚಾಪ್ಲಿನ್ ಅವರ ದೇಹವನ್ನ ಕಳ್ಳತನ ಮಾಡಲಾಗಿದೆ ಅಂತ ನಂಬಿಕೆ ಬರೋ ಹಾಗೆ ಮಾಡಿ ದುಡ್ಡನ್ನ ಪಡೆಯೋ ಆಲೋಚನೆ ಮಾಡಿದ್ವಿ. ಆದ್ರೆ ಗುಂಡಿಯನ್ನ ಆಳಕ್ಕೆ ತೆಗೆದು ಮುಚ್ಚಾಕೋಷ್ಟರಲ್ಲಿ ಯಾರಿಗಾದ್ರೂ ನಾವು ಸಿಕ್ಕಿ ಬೀಳ್ತೀವಿ ಅನ್ನೋ ಭಯದಿಂದ ಅವರ ದೇಹವಿದ್ದ ಪೆಟ್ಟಿಗೆಯನ್ನ ಸಾಗಿಸಲೇಬೇಕಾಗಿ ಬಂತು ಅಂತ ಆ ಕಳ್ಳರು ನಡೆದಿರೋದನ್ನ ಹೇಳ್ತಾರೆ. ಅಷ್ಟೇ ಅಲ್ಲದೆ ಚಾರ್ಲಿ ಅವರ ಪತ್ನಿ ಊನಾ ಅವರು ಹಣವನ್ನ ಕೊಡೋದಕ್ಕೆ ತಡ ಮಾಡಿದ್ರಿಂದ ಕೋಪಗೊಂಡು ಊನಾ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಪೆಟ್ಟಿಗೆಯ ಸಮೇತವಾಗಿ ಚಾರ್ಲಿ ಚಾಪ್ಲಿನ್ ಅವರ ದೇಹವನ್ನ ಸುಟ್ಟು ಹಾಕಿದ್ವಿ ಅಂತ ಅವರೇ ಒಪ್ಪಿಕೊಳ್ತಾರೆ. ಕೊನೆಗೆ ಆ ಜಾಗಕ್ಕೆ ಹೋಗಿ ಸುಟ್ಟು ಹಾಕಿದ್ದ ಬೂದಿಯನ್ನ ಮತ್ತೊಂದು ಹೊಸ ಪೆಟ್ಟಿಗೆಯಲ್ಲಿ ಹಾಕಿ ಮಣ್ಣಿನಲ್ಲಿ ಮತ್ತೊಮ್ಮೆ ಹೂಳಲಾಯಿತು. ಗಂಡನ ದೇಹವನ್ನ ಸುಟ್ಟು ಹಾಕಿದ್ದಕ್ಕೆ ಪತ್ನಿ ಊನಾ ಅವರು ತುಂಬಾ ಕೊರಗಿದ್ರು. ನಂತರ ಆ ಆರೋಪಿಗಳಿಗೆ ಜೈಲು ಶಿಕ್ಷೆಯಾಯಿತು. ನೋಡಿದ್ರಲ್ಲ, ಚಾರ್ಲಿ ಚಾಪ್ಲಿನ್ ಅವರ ಬದುಕಿನಲ್ಲಿ ಇಂಥ ದುರಂತ ಘಟನೆಗಳು ನಡೆದಿದ್ದು ನಿಜಕ್ಕೂ ದುಃಖದ ಸಂಗತಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.